ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಮಿಥುನ ರಾಶಿ. ಅಂದ್ರೆ 2025ರ ಮಾರ್ಗಶಿರ ಮಾಸ ಅವರಿಗೆ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಕೆಲವು ಆಳವಾದ ವಿವರಗಳಿವೆ. ಇದನ್ನ ನೋಡಿದಾಗ ಆಕ್ಚುಲಿ ಇದು ಬರೀ ರಾಶಿ ಭವಿಷ್ಯ ತರ ಕಾಣ್ಲಿಲ್ಲ. ಇದೇನೋ ಒಂದು ತಿಂಗಳ ಕಾಲ ನಡೆಯೋ ಒಂದು ದೊಡ್ಡ ಕಥೆ, ಒಂದು ಆಧ್ಯಾತ್ಮಿಕ ಪಯಣದ ತರ ಅನ್ನಿಸ್ತು. ಹೌದು, ನೀವು ಹೇಳಿದ್ದು ತುಂಬಾನೇ ಸರಿ. ವಿಶ್ವಾಸುನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸ ಅಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ನವೆಂಬರ್ 21ರಿಂದ ಡಿಸೆಂಬರ್ 19, 2025ರ ತನಕ. ಇದು ಖಂಡಿತ ಒಂದು ಸಾಮಾನ್ಯ ತಿಂಗಳಲ್ಲ. 5 ದೊಡ್ಡ ಗ್ರಹಗಳು, ಅವುಗಳ ಚಲನೆಯಲ್ಲಿ ದೊಡ್ಡ ಬದಲಾವಣೆಗಳಾಗ್ತಿವೆ. ಇದನ್ನ ಆಕಾಶದಲ್ಲಿ ನಡೆಯೋ ಒಂದು ದೊಡ್ಡ ನಾಟಕ ಅಂತಾನೆ ಹೇಳಬಹುದು. ಓ, ಗ್ರಹಗಳದ್ದೇ ಒಂದು ನಾಟಕ. ಒಂದು ಕಡೆ ಜ್ಞಾನದ ಕಾರಕ ಗುರು ಹಿಂದೆ ಹೋಗ್ತಾನೆ, ಇನ್ನೊಂದು ಕಡೆ ಕಮ್ಯುನಿಕೇಶನ್ ಪ್ಲಾನೆಟ್ ಬುಧ ಮುಂದೆ ಹಿಂದೆ ಓಡಾಡ್ತಿದ್ದಾನೆ. ಹಾಗಾದ್ರೆ ಇದು ಜ್ಞಾನಕ್ಕೂ ಮಾತಿಗೂ ನಡೀತಿರೋ ಒಂದು ಸಂಘರ್ಷದ ತಿಂಗಳ? ನಿಖರವಾಗಿ ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್. ಈ ತಿಂಗಳ ಮೇನ್ ಥೀಮ್ ಅದೇನೆ. ಹಿನ್ನೋಟದ ಜ್ಞಾನ ಅಂದ್ರೆ ಗುರು, ಮತ್ತೆ ತಕ್ಷಣದ ಮಾತು ಅಂದ್ರೆ ಬುಧ. ಇವೆರಡರ ನಡುವೆ ಬ್ಯಾಲೆನ್ಸ್ ಮಾಡೋದು. ಈ ಸಂಘರ್ಷವೇ ಮಿಥುನ ರಾಶಿಯವರಿಗೆ ದೊಡ್ಡ ಚಾಲೆಂಜ್. ಆದರೆ ಅದೇ ದೊಡ್ಡ ಅವಕಾಶ ಕೂಡ. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಈ ನಾಟಕದಲ್ಲಿ ಪಾತ್ರಧಾರಿಗಳು ಯಾರು, ಅವರ ಚಲನೆ ಹೇಗಿದೆ ಅಂತ. ಖಂಡಿತ. ಮೊದಲು ಈ ಗ್ರಹಗಳ ಓಡಾಟ ಇದೆಯಲ್ಲ, ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಅದನ್ನ ಸ್ವಲ್ಪ ಬಿಡಿಸಿ ಹೇಳಿ. ಮೊದಲನೇದು ಮತ್ತೆ ಅತಿ ಮುಖ್ಯವಾದ ಬದಲಾವಣೆ ಅಂದ್ರೆ ಅದು ಗುರುವಿನದ್ದು. ಡಿಸೆಂಬರ್ 5, 2025 ಆ ದಿನ ಜ್ಞಾನಕಾರಕ ಗುರು ತಾನು ತುಂಬ ಸ್ಟ್ರಾಂಗ್ ಆಗಿರೋ ಉಚ್ಚ ರಾಶಿ ಅಂದ್ರೆ ಕರ್ಕಾಟಕದಿಂದ ವಕ್ರಿ ಅಂದ್ರೆ ಹಿಮ್ಮುಖವಾಗಿ ಚಲಿಸೋದು ಅಲ್ವಾ? ಹೌದು, ಹಿಮ್ಮುಖವಾಗಿ ಚಲಿಸಿ ಮಿಥುನ ರಾಶಿಗೆ ಬರ್ತಾನೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಗ್ರಹ ವಕ್ರಿಯಾದಾಗ ಅದು ನಮ್ಗೆ ಹಳೇ ವಿಷಯಗಳನ್ನ ಮತ್ತೊಮ್ಮೆ ಯೋಚಿಸೋಕೆ, ಪೆಂಡಿಂಗ್ ಇರೋ ಕೆಲಸಗಳನ್ನ ಮುಗಿಸೋಕೆ ಒಂದು ಚಾನ್ಸ್ ಕೊಡುತ್ತೆ. ಸೊ ಇದು ಮುಂದೆ ಓಡೋ ಸಮಯ ಅಲ್ಲ, ಹಿಂದೆ ತಿರುಗಿ ನೋಡೋ ಸಮಯ. ಅಂದ್ರೆ ಜ್ಞಾನದ ಅಧಿಪತೆಯೇ ನಮ್ಮನ್ನ ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ಗೆ ತಳ್ತಿದ್ದಾನೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, ಇನ್ನು ಬುಧನ ಕಥೆ ಏನು? ಅವನ ಓಡಾಟವೇ ಈ ತಿಂಗಳ ಸ್ಪೆಷಾಲಿಟಿ ಅಂತ ಹೇಳಿದ್ರಿ. ಹೌದು, ಯಾಕಂದ್ರೆ ಮಿಥುನ ರಾಶಿಯ ಅಧಿಪತಿಯೇ ಬುಧ. ಸೊ ಅವನ ಪ್ರತಿಯೊಂದು ಚಲನೆಯೂ ಇವರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ. ಬುಧನ ಈ ಹಿಂದೆ ಮುಂದೆ ಚಲನೆ ಇದೆಯಲ್ಲ, ಅದನ್ನ ಈಗ ಯೋಚನೆ ಮಾಡಿ. ನೀವೊಂದು ಇಂಪಾರ್ಟೆಂಟ್ ಇಮೇಲ್ ಕಳಿಸೋ ಮುಂಚೆ ಅದನ್ನ ಡ್ರಾಫ್ಟ್ ಮಾಡ್ತೀರಿ, ಆಮೇಲೆ ಮತ್ತೆ ಓದಿ, ಏನಾದರೂ ತಪ್ಪಿದ್ರೆ ಸರಿ ಮಾಡಿ ಆಮೇಲೆ ಕಳಿಸ್ತೀರಿ. ಹೌದು ಹೌದು. ಬುಧ ನವೆಂಬರ್ 23ಕ್ಕೆ ವೃಶ್ಚಿಕದಿಂದ ತುಲಾರಾಶಿಗೆ ಬರೋದು ಆ ಡ್ರಾಫ್ಟ್ ಸ್ಟೇಜ್ ಇದ್ದಾಗೆ. ಯೋಚನೆ ಮಾಡೋಕ್ಕೆ, ಮಾತುಗಳನ್ನು ಅಳೆದು ತೂಗೋಕ್ ಸಮಯ. ಆದರೆ ಡಿಸೆಂಬರ್ 6ಕ್ಕೆ ಮತ್ತೆ ತುಲಾದಿಂದ ವೃಶ್ಚಿಕಕ್ಕೆ ಹೋಗ್ತಾನಲ್ಲ, ಅದು ಸೆಂಡ್ ಬಟನ್ ಒತ್ತಿದ ಹಾಗೆ. ಮಾತು ಬಾಯಿಂದ ಹೊರಬಂತು, ಇನ್ನು ಅದರ ಪರಿಣಾಮ ಎದುರಿಸಬೇಕು. ವಾ, ಅದ್ಭುತವಾದ ಹೋಲಿಕೆ. ಅಂದ್ರೆ ಯೋಚನೆಗೂ ಮತ್ತೆ ಆಕ್ಷನ್ಗೂ ನಡುವೆ ಒಂದು ಚಿಕ್ಕ ಗ್ಯಾಪ್ ಸಿಗುತ್ತೆ. ಸರಿ, ನಾವು ಗುರು ಬುಧರ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇವರಿಬ್ಬರ ಆಟದ ಮಧ್ಯೆ ರವಿ ಮತ್ತು ಕುಜರಂತಹ ಪವರ್ಫುಲ್ ಗ್ರಹಗಳು ಧನುರಾಶಿಯಲ್ಲಿ ಒಂದಾಗ್ತಿವೆ. ಈ ಶಕ್ತಿಯ ಕಾಂಬಿನೇಷನ್ ಈ ಜ್ಞಾನ ಮಾತಿನ ಸಂಘರ್ಷದ ಮೇಲೆ ಹೇಗೆ ಪ್ರಭಾವ ಬೀರಬಹುದು? ಇದು ಬೆಂಕಿಗೆ ತುಪ್ಪ ಸುರಿದ ಹಾಗಾಗುತ್ತಾ? ತುಂಬಾನೇ ಒಳ್ಳೆ ಪ್ರಶ್ನೆ. ಡಿಸೆಂಬರ್ 16ಕ್ಕೆ ರವಿ ವೃಶ್ಚಿಕದಿಂದ ಧನುರಾಶಿಗೆ ಬರ್ತಾನೆ. ಅದಕ್ಕಿಂತ ಮುಂಚೆ ಡಿಸೆಂಬರ್ 7ಕ್ಕೆ ಕುಜ ಕೂಡ ಧನುರಾಶಿಗೆ ಪ್ರವೇಶ ಮಾಡ್ತಾನೆ. ಇವರಿಬ್ರು ಫ್ರೆಂಡ್ಸ್ ಮತ್ತು ಇಬ್ರು ಅಗ್ನಿತತ್ವದ ಗ್ರಹಗಳು. ಸೊ ಇದು ಖಂಡಿತವಾಗಿಯೂ ಎನರ್ಜಿನ ಹೆಚ್ಚಿಸುತ್ತೆ. ಈ ಜ್ಞಾನ ಮತ್ತು ಮಾತಿನ ಸಂಘರ್ಷದಲ್ಲಿ ಈ ಎನರ್ಜಿನ ಸರಿಯಾಗಿ ಬಳಸ್ತಿದ್ರೆ ಮಾತುಗಳು ಇನ್ನಷ್ಟು ಶಾರ್ಪ್ ಆಗ್ಬೋದು, ಅಹಂಕಾರ ಹೆಚ್ಚಾಗ್ಬೋದು. ಆದರೆ ಇದೇ ಶಕ್ತಿನ ಜ್ಞಾನದ ಕಡೆಗೆ ತಿರುಗಿಸಿದ್ರೆ ದೊಡ್ಡ ಸಾಧನೆ ಮಾಡಕ್ಕೊಂದು ಪ್ರೇರಣೆ ಆಗತ್ತೆ. ಹಾಗಾದ್ರೆ ಈ ತಿಂಗಳು ಮಿಥುನ ರಾಶಿಯವರಿಗೆ ಒಂದು ರೀತಿ ಡಬಲ್ ಎಜ್ಡ್ ಸ್ವರ್ಡ್ ಇದ್ದಾಗೆ. ಒಂದು ಕಡೆ ಮಾತಿಂದ ಪ್ರಾಬ್ಲಮ್ ಆಗೋ ರಿಸ್ಕ್ ಇದೆ, ಇನ್ನೊಂದು ಕಡೆ ಅದೇ ಜ್ಞಾನದಿಂದ 10 ಜನ್ಮದ ಸಾಧನೆ ಮಾಡೋ ಅವಕಾಶನೂ ಇದೆ. ಈ ಡೈಲಮಾನ ಅವ್ರು ಹೇಗೆ ನಿಭಾಯಿಸ್ಬೋದು? ಬುಧನ ಚಲನೆಯಿಂದ ಶುರು ಮಾಡೋಣ. ಖಂಡಿತ. ಬುಧ ತುಲಾರಾಶಿಯಲ್ಲಿರೋ ಮೊದಲ 14 ದಿನಗಳು ಅಂದ್ರೆ ಡಿಸೆಂಬರ್ 6ರವರೆಗೆ ನಿಮ್ಮ ರಾಶ್ಯಾಧಿಪತಿ ಮೇಲೆ ಜ್ಞಾನಕಾರಕ ಗುರುವಿನ ದೃಷ್ಟಿ ಬೀಳುತ್ತೆ. ಇದು ಗೋಲ್ಡನ್ ಆಪರ್ಚುನಿಟಿ. ಈ ಟೈಮಲ್ಲಿ ಮಾತಿನಲ್ಲಿ ಸಂಯಮ, ಸಂಸ್ಕಾರ, ಒಂದು ಆಳವಾದ ಚಿಂತನೆ ಇರುತ್ತೆ. ತೆಗೆದುಕೊಳ್ಳೋ ನಿರ್ಧಾರಗಳು ಲಾಂಗ್ ಟರ್ಮ್ ಬೆನಿಫಿಟ್ ಕೊಡುತ್ತೆ. ಇದು ಆ ಡ್ರಾಫ್ಟ್ ಫೇಸ್. ಇಲ್ಲಿ ಎಷ್ಟು ಚೆನ್ನಾಗಿ ತಯಾರಿ ಮಾಡ್ಕೊಳ್ತಾರೋ ಅಷ್ಟು ಒಳ್ಳೆಯದು. ಆದ್ರೆ
ಡಿಸೆಂಬರ್ 6ರ ನಂತರ ಬುಧ ಮತ್ತೆ ವೃಶ್ಚಿಕ ರಾಶಿಗೆ ಅಂದ್ರೆ 6ನೇ ಮನೆಗೆ ಹೊಡ್ತಾನಲ್ಲ, ಆಗ ಆ ಸೆಂಡ್ ಬಟನ್ ಪ್ರೆಸ್ ಆದ ಹಾಗೆ ಆಗುತ್ತಾ? ಆಗೇನೋ ಕಾದಿದೆ. ಹೌದು, ಬುಧ 6ನೇ ಮನೆಗೆ ಅಂದ್ರೆ ವೃಶ್ಚಿಕಕ್ಕೆ ಬಂದಾಗ ಜ್ಯೋತಿಷ್ಯದಲ್ಲಿ 6ನೇ ಮನೆಯನ್ನ ಶತ್ರುಸ್ಥಾನ ಅಂತ ಕರೀತಾರೆ. ಬುಧ ಅಂದ್ರೆ ಮಾತು. ಸೊ ಮಾತಿನ ಗ್ರಹ ಶತ್ರುಸ್ಥಾನಕ್ಕೆ ಬಂದಾಗ ಏನಾಗುತ್ತೆ? ನಮ್ಮ ಮಾತೆ ನಮಗ್ಗೊತ್ತಿಲ್ಲದ ಹಾಗೆ ಶತ್ರುಗಳನ್ನ ಸೃಷ್ಟಿಸಬಹುದು. ಅದಕ್ಕಾಗಿಯೇ ಮೂಲ ವಿಡಿಯೋದಲ್ಲಿ ನಮ್ಮ ಮಾತೆ ನಮಗೆ ಶತ್ರು ಅಂತ ವಾರ್ನಿಂಗ್ ಕೊಟ್ಟಿರೋದು. ಜೊತೆಗೆ 6ನೇ ಮನೆ ಆರೋಗ್ಯವನ್ನು ಸೂಚಿಸುತ್ತೆ. ಸೊ ಗ್ಯಾಸ್ಟ್ರಿಕ್, ಅಲ್ಸರ್ ಅಥವಾ ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾನೇನು ಜ್ಯೋತಿಷ್ಯದ ಸ್ಟೂಡೆಂಟ್ ಅಲ್ಲ, ಅದಕ್ಕೆ ನನ್ನದೊಂದು ಸಿಂಪಲ್ ಪ್ರಶ್ನೆ. ಗುರುಬಲ ಇದೆ, ಗುರು ರಾಶಿಯಲ್ಲೇ ಇದ್ದಾನೆ ಅಂತ ಹೇಳ್ರಿ. ಅಂದ್ರೆ ಬುಧನಿಂದ ಕೆಟ್ಟ ಪರಿಣಾಮ ಇದ್ರೂ ಗುರು ನಮ್ಮನ್ನ ಪೂರ್ತಿ ಪ್ರೊಟೆಕ್ಟ್ ಮಾಡ್ತಾನಾ, ಅಥವಾ ಅದು ಡಿಸ್ಕೌಂಟ್ ರೇಟ್ ಪ್ರೊಟೆಕ್ಷನ್ನ? ಬಹಳ ಒಳ್ಳೆ ಪ್ರಶ್ನೆ. ಗುರುಬಲ ಅಂದ್ರೆ ಅದು 100% ಪ್ರೊಟೆಕ್ಷನ್ ಶೀಲ್ಡ್ ಅಲ್ಲ. ಅದೊಂದು ಎಕ್ಸಲೆಂಟ್ ಗೈಡ್ ಇದ್ದಾಗೆ, ಒಬ್ಬ ಸಲಹೆಗಾರ ಇದ್ದಾಗೆ. ಅಂದ್ರೆ ನೀವು ಸ್ಪೀಡಾಗಿ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡೋಕ್ ಹೊರಟ್ರೆ ಗುರು ನಿಮ್ಮನ್ನ ಪೂರ್ತಿಯಾಗಿ ತಡೆಯೋಕ್ಕಾಗಲ್ಲ. ಆದ್ರೆ ಜಾಗರ್ತೆ, ಮುಂದೆ ಟರ್ನ್ ಇದೆ ಅಂತ ವಾರ್ನಿಂಗ್ ಸೈನ್ ಬೋರ್ಡ್ ಥರ ಕೆಲಸ ಮಾಡ್ತಾನೆ. ನಿಮ್ಮಲ್ಲಿ ವಿವೇಕ ಇದ್ರೆ ಸ್ಪೀಡ್ ಕಡಿಮೆ ಮಾಡಿ ಅನಾಹುತ ತಪ್ಸ್ಕೋಬೋದು. ಸೊ ಗುರು ದೊಡ್ಡ ತೊಂದರೆಗಳು ಬರ್ದಾಗೆ ನೋಡ್ಕೊಳ್ತಾನೆ ಅಷ್ಟೇ. ನಮ್ಮ ಜವಾಬ್ದಾರಿ ನಾವು ಮರಿಬಾರ್ದು. ಇಷ್ಟೆಲ್ಲ ಗ್ರಹಗಳ ಲೆಕ್ಕಾಚಾರದ ನಂತರ ಗಜಕೇಸರಿ ಯೋಗ ಅಥವಾ ಪೂರ್ವಜರ ಆಶೀರ್ವಾದದಂಥ ವಿಷಯಗಳು ಬಂದಾಗ ಜ್ಯೋತಿಷ್ಯ ಅನ್ನೋದು ಬರೀ ಫ್ಯೂಚರ್ ಹೇಳೋ ಶಾಸ್ತ್ರಕ್ಕಿಂತ ಏನೋ ಬೇರೆ ಅನ್ಸತ್ತೆ. ನಮ್ಮ ಬೇರುಗಳನ್ನ, ನಮ್ಮ ಲೈಫ್ ಪರ್ಪಸ್ ಅನ್ನ ನೆನಪಿಸೋ ಒಂದು ಟೂಲ್ ತರ ಕಾಣುತ್ತೆ. ಇದು ಪೌರ್ಣಿಮೆಯಂದು ಆಗುತ್ತೆ ಅಂತ ಹೇಳಿದ್ರಿ, ಅದರ ಮಹತ್ವ ಏನು? ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಡಿಸೆಂಬರ್ 4 ಪೌರ್ಣಿಮೆ ದಿನ ಮಿಥುನ ರಾಶಿಯಲ್ಲಿರೋ ಗುರು ಮತ್ತೆ ಚಂದ್ರನ ದೃಷ್ಟಿಯಿಂದ ಗಜಕೇಸರಿ ಯೋಗ ಆಗುತ್ತೆ. ಇದು ಜ್ಯೋತಿಷ್ಯದ ಅತ್ಯಂತ ಶುಭ ಯೋಗಗಳಲ್ಲಿ ಒಂದು. ಇದರ ನಿಜವಾದ ಅರ್ಥ ಬರೀ ದುಡ್ಡು ಬರೋದಲ್ಲ. ಮೂಲದಲ್ಲಿ ಹೇಳಿದ ಹಾಗೆ ಇದು ಪೂರ್ವಜನ್ಮದ ಜ್ಞಾನ, ಅವರ ಸಾಧನೆಯ ಫಲಗಳು ನಮಗೆ ಸಿಗೋ ಟೈಮ್. ನಮ್ಮ ವಂಶದಲ್ಲಿ ಯಾರೋ ದೊಡ್ಡ ಸಾಧಕರು, ಜ್ಞಾನಿಗಳಿದ್ದು ಅವರ ಸಂಕಲ್ಪಗಳು, ಆಶೀರ್ವಾದಗಳು ಈ ಜನರೇಷನ್ಗೆ ಟ್ರಾನ್ಸ್ಫರ್ ಆಗೋಕೆ ಇದೊಂದು ಬ್ರಿಡ್ಜ್ ತರ ಕೆಲಸ ಮಾಡುತ್ತೆ. ಈ ಪೂರ್ವಜರ ಆಶೀರ್ವಾದ, 10 ಜನ್ಮದ ಸಾಧನೆ ಅನ್ನೋದೆಲ್ಲ ಕೇಳೋಕೆ ತುಂಬಾ ಸ್ಫೂರ್ತಿದಾಯಕ. ಆದರೆ ಒಬ್ಬ ಸಾಮಾನ್ಯ ಕೇಳುಗನಿಗೆ ಇದು ಸ್ವಲ್ಪ ಜಾಸ್ತಿ ಆಯ್ತು, ನಂಬೋಕೆ ಕಷ್ಟ ಅಂತ ಅನಿಸ್ಬಹುದು. ಜ್ಯೋತಿಷ್ಯದ ಫ್ರೇಮ್ವರ್ಕ್ ಬಿಟ್ಟು ಇದರ ಹಿಂದೆ ಏನಾದ್ರೂ ಸೈಕಲಾಜಿಕಲ್ ತತ್ವ ಇದೆಯಾ? ಖಂಡಿತವಾಗ್ಲಿ ಇದೆ. ಇದನ್ನ ಹೀಗೆ ನೋಡಬಹುದು. ನಮ್ಮ ಡಿಎನ್ಎಯಲ್ಲಿ ಬರೀ ಫಿಸಿಕಲ್ ಗುಣಗಳು ಮಾತ್ರ ಇರಲ್ಲ. ನಮ್ಮ ಪೂರ್ವಜರ ಅನುಭವಗಳು, ಅವರ ಕಲಿಕೆ, ಅವರ ಹೋರಾಟದ ನೆನಪುಗಳು ಅಡಕವಾಗಿರ್ತವೆ. ಎಪಿಜೆನೆಟಿಕ್ಸ್ ಅನ್ನೋ ಸೈನ್ಸ್ ಕೂಡ ಇದೇ ಥರದ ಮಾತೇಳುತ್ತೆ. ಈ ಗಜಕೇಸರಿ ಯೋಗದಂಥ ಸಮಯಗಳು ನಮ್ಮೊಳಗಿರುವ ಆ ಇಂಟರ್ನಲ್ ಜ್ಞಾನವನ್ನ, ಆ ಪೂರ್ವಜರ ಶಕ್ತಿಯನ್ನ ಕಾನ್ಷಿಯಸ್ ಆಗಿ ಬಳಸ್ಕೊಳ್ಳಕ್ಕೆ ಬೇಕಾದ ಒಂದು ಮೆಂಟಲ್ ಅಂಡ್ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುತ್ತೆ. ಈ ಟೈಮಲ್ಲಿ ಮಾಡೋ ಧ್ಯಾನ, ಸರಸ್ವತಿ ಆರಾಧನೆಗಳು ನಮ್ಮೊಳಗಿನ ಸುಪ್ತ ಶಕ್ತಿನ ಜಾಗೃತಗೊಳಿಸುತ್ತವೆ. ವಿವೇಕಾನಂದರು, ಶಂಕರಾಚಾರ್ಯರಂಥವರು ಕಡಿಮೆ ವಯಸ್ಸಲ್ಲಿ ಮಾಡಿದ ಸಾಧನೆಗೆ ಇಂಥದ್ದೇ ಒಂದು ಆಂತರಿಕ ಜ್ಞಾನದ ಸ್ಫೋಟ ಕಾರಣ ಆಗಿರಬಹುದು. ಅದ್ಭುತ! ಅಂದ್ರೆ ಇದು ಬರೀ ನಂಬಿಕೆಯ ವಿಷಯ ಅಲ್ಲ, ನಮ್ಮೊಳಗಿನ ಪೊಟೆನ್ಷಿಯಲ್ ಅನ್ನ ಅನ್ಲಾಕ್ ಮಾಡೋ ಒಂದು ಅವಕಾಶ. ಹಾಗಾದ್ರೆ ವೃತ್ತಿ ಮತ್ತೆ ಕೌಟುಂಬಿಕ ಜೀವನದ ಮೇಲೆ ಈ ಗ್ರಹಗಳ ಪ್ರಭಾವ ಹೇಗಿರುತ್ತೆ? ಶನಿ ಉದ್ಯೋಗ ಸ್ಥಾನದಲ್ಲಿದ್ದಾನೆ ಅಂದ್ರಿ. ಶನಿ ಎಂದ ತಕ್ಷಣ ಜನರಿಗೆ ಸ್ವಲ್ಪ ಭಯ, ಆದ್ರೆ ಇಲ್ಲಿ ಅದು ಪಾಸಿಟಿವ್ ಆಗಿದ್ಯಾ? ಖಂಡಿತ. ಇಲ್ಲಿ ಶನಿ ನಿಧಾನ ಆದ್ರೆ ಸ್ಟೆಡಿ ಪ್ರೋಗ್ರೆಸ್ ಅನ್ನ ಸೂಚಿಸ್ತಾನೆ. ಅಂದ್ರೆ ಶಾರ್ಟ್ಕಟ್ನಲ್ಲಿ ಸಕ್ಸಸ್ ಸಿಗಲ್ಲ. ಬದಲಿಗೆ ಆಳವಾದ ರಿಸರ್ಚ್, ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಅಥವಾ ಫಾರಿನ್ ಕಂಪನಿಗಳ ಜೊತೆ ಕೆಲಸ ಮಾಡೋರಿಗೆ ಇದು ಬೆಸ್ಟ್ ಟೈಮ್. ಶನಿ ತಾಳ್ಮೆ ಪರೀಕ್ಷೆ ಮಾಡಿ ದೊಡ್ಡ ಅಥವಾ ಶಾಶ್ವತವಾದ ರಿಸಲ್ಟ್ ಕೊಡ್ತಾನೆ. ಇಂಜಿನಿಯರಿಂಗ್, ಸಂಶೋಧನೆ ಅಥವಾ ಯಾವುದೇ ಟೆಕ್ನಿಕಲ್ ಫೀಲ್ಡ್ನಲ್ಲಿ ಆಳವಾಗಿ ಸ್ಟಡಿ ಮಾಡೋರಿಗೆ ಶನಿ ದೊಡ್ಡ ಯಶಸ್ಸನ್ನು ತಂದುಕೊಡ್ತಾನೆ. ಫ್ಯಾಮಿಲಿ ವಿಚಾರದಲ್ಲಿ ಯಾವ ಎಚ್ಚರಿಕೆಗಳು ಬೇಕು? ಫ್ಯಾಮಿಲಿ ವಿಚಾರದಲ್ಲಿ 2 ಮುಖ್ಯ ಪಾಯಿಂಟ್ಸ್ ಇದೆ. ತೃತೀಯದಲ್ಲಿ ಅಂದ್ರೆ ಸಹೋದರ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಸಹೋದರರ ಜೊತೆ ಅನಗತ್ಯ ವಾದ ವಿವಾದ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್. ಗಣಪತಿ ಆರಾಧನೆ ಮಾಡೋದು ಒಳ್ಳೆಯದು ಅಂತ ಮೂಲದಲ್ಲಿ ಸಲಹೆ ಕೊಟ್ಟಿದ್ದಾರೆ. ಇನ್ನೊಂದು ಸಪ್ತಮದಲ್ಲಿ ಅಂದ್ರೆ ಲೈಫ್ ಪಾರ್ಟ್ನರ್ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಸಂಗಾತಿ ಜೊತೆ ಮಾತಾಡುವಾಗ ಸಿಟ್ಟು, ವ್ಯಂಗ್ಯ ಬೇಡ.
ಕುಜನ ಎನರ್ಜಿನ ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ, ಅಂದ್ರೆ ಸಂಗಾತಿ ಜೊತೆ ಸೇರಿ ಹೊಸ ಪ್ಲಾನ್ಸ್ ಮಾಡಿದ್ರೆ ಅದು ದೊಡ್ಡ ಲಾಭಕ್ಕೆ ಕಾರಣ ಆಗತ್ತೆ. ನೋರು, ನಾನು ಯಾರನ್ನೂ ದ್ವೇಷಿಸಲ್ಲ, ಆದ್ರೆ ಜನರೇ ನನ್ನಿಂದ ದೂರ ಹೋಗ್ತಿದ್ದಾರೆ ಅಂತ ಕೇಳಿದ್ದಾರೆ. ಇದು ಬರೀ ಜ್ಯೋತಿಷ್ಯದ ಪ್ರಶ್ನೆ ಅಲ್ಲ, ಇದೊಂದು ಬಹಳ ಆಳವಾದ ಹ್ಯೂಮನ್ ನೇಚರ್ ಬಗ್ಗೆ ಇರೋ ಪ್ರಶ್ನೆ. ಹೌದು, ಅದಕ್ಕೆ ಕೊಟ್ಟಿರೋ ಉತ್ತರ ತುಂಬಾನೇ ಸೈಕಲಾಜಿಕಲ್ ಆಗಿದೆ. ಇದನ್ನ ನಾವು ದೊಡ್ಡ ಚಿತ್ರಕ್ಕೆ ಕನೆಕ್ಟ್ ಮಾಡಿದ್ರೆ ಇದು ದ್ವೇಷದ ಸ್ವರೂಪವನ್ನೇ ವಿವರಿಸತ್ತೆ. ಉತ್ತರ ಹೀಗಿದೆ: ದ್ವೇಷ ಮಾಡೋ ಮನಸ್ಥಿತಿ ಇರೋರಿಗೆ ನೀವು ದ್ವೇಷ ಮಾಡದೇ ಇರೋದೇ ಒಂದು ಸಮಸ್ಯೆ. ಅವರು ನಿಮ್ಮಿಂದ ಒಂದು ಪ್ರತಿಕ್ರಿಯೆ, ಒಂದು ರಿಯಾಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಆ ದ್ವೇಷದ ಕೋಪದ ಪ್ರತಿಕ್ರಿಯೆ ಕೊಡದಿದ್ದಾಗ ಅವ್ರಿಗಲ್ಲಿ ಇರೋಕೆ ಆಗಲ್ಲ. ಅವರ ದ್ವೇಷಕ್ಕೆ ನಿಮ್ಮ ಶಾಂತಿ ಉತ್ತರವಾದಾಗ ಅವರು ತಾವಾಗಿಯೇ ದೂರ ಹೋಗ್ತಾರೆ. ಕ್ಷಮಿಸಿ, ನಾನು ನಿಮ್ಮನ್ನ ಇಲ್ಲಿ ನಿಲ್ಲಿಸಲೇಬೇಕು. ನೀವು ದ್ವೇಷದ ಬಗ್ಗೆ ಹೇಳಿದ ರೀತಿ ಇದೆಯಲ್ಲ, ಅದು ಬರೀ ಜ್ಯೋತಿಷ್ಯದ ಉತ್ತರ ಅಲ್ಲ, ಅದೊಂದು ಜೀವನ ಪಾಠ. ನೀವು ರಿಯಾಕ್ಟ್ ಮಾಡದಿದ್ರೆ ದ್ವೇಷಕ್ಕೆ ಅಲ್ಲಿ ಜಾಗವೇ ಇರಲ್ಲ. ಈ ಒಂದು ಲೈನ್ ಇಡೀ ದಿನ ಕಾಡುತ್ತೆ. ಇದಕ್ಕೊಂದು ಶಾಲೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಲ್ವಾ? ಹೌದು, ಅದು ಈ ವಿಷಯವನ್ನ ಇನ್ನಷ್ಟು ಕ್ಲಿಯರ್ ಮಾಡುತ್ತೆ. ಒಬ್ಬ ತುಂಟ ಹುಡುಗ ತನ್ನ ಪಕ್ಕದ ಸೈಲೆಂಟ್ ಹುಡುಗನಿಗೆ ಎಷ್ಟೇ ಚೇಷ್ಟೆ ಮಾಡಿದ್ರು, ಪೆನ್ನಿಂದ ಚುಚ್ಚಿದ್ರು, ಅವನು ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಆ ತುಂಟ ಹುಡುಗನಿಗೆ ಬೋರ್ ಆಗಿ ರಿಯಾಕ್ಷನ್ ಸಿಗೋ ಬೇರೆಯವರತ್ರ ಜಗಳಕ್ಕೋಗ್ತಿದ್ದ. ಇದರ ಸಾರಾಂಶ ಏನಂದ್ರೆ, ಸಂಘರ್ಷವನ್ನ ಬಯಸೋ ಮನಸ್ಸುಗಳು ಶಾಂತವಾಗಿರೋರತ್ರ ಹೆಚ್ಚೊತ್ತು ನಿಲ್ಲೋಕ್ಕಾಗಲ್ಲ. ಅವ್ರಿಗೆ ತಮ್ಮ ಎನರ್ಜಿ ತೋರ್ಸೋಕೆ ಒಂದು ವೇದಿಕೆ ಬೇಕು. ನೀವು ಆ ವೇದಿಕೆ ಕೊಡದಿದ್ರೆ ಅವರು ಬೇರೆ ಕಡೆ ಹೋಗ್ತಾರೆ. ಇದನ್ನ ಮಿಥುನ ರಾಶಿಯವರ ಸ್ವಭಾವಕ್ಕೆ ಹೇಗೆ ಕನೆಕ್ಟ್ ಮಾಡಿದ್ದಾರೆ? ಮೂಲದಲ್ಲಿ ಹೇಳಿರೋ ಹಾಗೆ ಮಿಥುನ ರಾಶಿಯವರಲ್ಲಿ ಅಬ್ಸರ್ವೇಷನ್ ಮಾಡೋ ಗುಣ ಜಾಸ್ತಿ ಇರುತ್ತೆ. ಅವರು ಪರಿಸ್ಥಿತಿನ ಆಳವಾಗಿ ಗಮನಿಸ್ತಾರೆ ಅಷ್ಟೇ, ತಕ್ಷಣ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಲ್ಲ. ಸೊ ಈ ಗುಣ ಇರೋವಾಗ ಸಂಘರ್ಷ ಬಯಸೋರು ಇವರಿಂದ ನ್ಯಾಚುರಲ್ ಆಗಿ ದೂರ ಹೋಗ್ತಾರೆ. ಇದವರ ವೀಕ್ನೆಸ್ ಅಲ್ಲ, ಅದು ಅವರದ ದೊಡ್ಡ ಸ್ಟ್ರೆಂತ್. ನಳಿನಿ ಅವರ ಪ್ರಶ್ನೆಗೆ ಇದೇ ಉತ್ತರ. ಹಾಗಾದ್ರೆ ಈ ಎಲ್ಲ ಅಂಶಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಸಾರಾಂಶ ಏನು? ಮಿಥುನ ರಾಶಿಯವರಿಗೆ ಇದು ಅತ್ಯಂತ ಶಕ್ತಿಯುತ, ಆದ್ರೆ ಅಷ್ಟೇ ಚಾಲೆಂಜಿಂಗ್ ಆಗಿರೋ ತಿಂಗಳು. ಜ್ಞಾನ, ಸ್ಪಿರಿಚುವಲ್ ಗ್ರೋತ್ಗೆ ಗಜಕೇಸರಿ ಯೋಗದಂಥ ಅದ್ಭುತ ಅವಕಾಶ ಇದೆ. ಗುರುಬಲದ ಪ್ರೊಟೆಕ್ಷನ್ ಕೂಡ ಇದೆ. ಆದ್ರೆ ಮಾತಿನ ಮೇಲೆ ಕಂಟ್ರೋಲ್, ಆರೋಗ್ಯದ ಬಗ್ಗೆ ಕಾಳಜಿ ತುಂಬಾನೇ ಅಗತ್ಯ. ಹೌದು, ಈ ತಿಂಗಳ ಸವಾಲು ಮತ್ತು ಸಾಧನೆ ಎರಡೂ ಒಂದೇ. ಅದೇ ಆ ದ್ವಂದ್ವವನ್ನು ನಿಭಾಯಿಸೋದು. ಮಾತನ್ನ ಕಡಿಮೆ ಮಾಡಿ ಧ್ಯಾನವನ್ನು ಹೆಚ್ಚಿಸಿದ್ರೆ ಆ ಡಬಲ್ ಎಡ್ಜ್ ಸ್ವಾರ್ಡ್ನ ಅಪಾಯಕಾರಿ ಬದಿ ಮೊಂಡಾಗುತ್ತೆ. ಹರಿತವಾದ ಬದಿಯಿಂದ ಮಾತ್ರ ಸಕ್ಸಸ್ ಪಡ್ಕೋಬಹುದು. ತಿಂಗಳ ಮೊದಲಾರ್ಧದಲ್ಲಿ ಮಾತಿಗೆ ಜ್ಞಾನದ ಲೇಪನ ಇದ್ರೆ, ಉತ್ತರಾರ್ಧದಲ್ಲಿ ಅದೇ ಮಾತಿಗೆ ವಿಷದ ಲೇಪನ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವರ ಮೇಲಿದೆ. ಈ ಆಳವಾದ ವಿಶ್ಲೇಷಣೆ ಖಂಡಿತವಾಗಿಯೂ ನಮ್ಮ ಕೇಳುಗರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇದು ಬರೀ ಭವಿಷ್ಯ ಹೇಳಿದಾಗೆ ಅಲ್ಲ, ಬದುಕೋ ರೀತಿ ಹೇಳ್ಕೊಟ್ಟ ಹಾಗೆ ಇದೆ. ಅಂತಿಮವಾಗಿ ಹೇಳೋದಾದ್ರೆ, ಈ ಆಕಾಶಕಾಯಗಳ ಬದಲಾವಣೆಗಳು ಬರೀ ಘಟನೆಗಳಲ್ಲ, ಅವು ನಮ್ಮ ಲೈಫ್ ಪರ್ಪಸನ್ನ ನೆನಪಿಸೋ ಇಂಡಿಕೇಟರ್ಸ್. ನಮ್ಮ ಜನ್ಮಕ್ಕೆ ಒಂದು ಕಾರಣ ಇದೆ, ನಮ್ಮ ಪೂರ್ವಜರ ಸಂಕಲ್ಪ ಇದೆ ಅನ್ನೋದನ್ನ ಅಳಿತ್ಕೊಂಡು ಮುಂದೆ ಹೋಗೋಕೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಈ ಟೈಮಲ್ಲಿ ತೆಗೆದುಕೊಳ್ಳೋ ಒಂದು ಸಣ್ಣ ಸ್ಪಿರಿಚುವಲ್ ಸ್ಟೆಪ್ ಕೂಡ ದೊಡ್ಡ ಬದಲಾವಣೆಗೆ ಕಾರಣ ಆಗ್ಬೋದು. ಕೇಳುಗರು ಈ ಬಗ್ಗೆ ಯೋಚನೆ ಮಾಡ್ಬೋದು. ಈ ತಿಂಗಳು ಸಿಗೋ ಹಿನ್ನೋಟದ ಜ್ಞಾನವನ್ನ ಬಳಸಿ ತಮ್ಮ ಮಾತಿನ ಯಾವ ಹಳೆ ತಪ್ಪನ್ನ ಅವರು ಸರಿಪಡಿಸ್ಕೋಬಹುದು. ಅದೊಂದು ಅತ್ಯುತ್ತಮವಾದ ಚಿಂತನೆ. ಆ ಆತ್ಮಾವಲೋಕನದೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.